ಹಾಯ್ ಹಲೋ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತೆಲಂಗಾಣದ ರಾಜಧಾನಿ ಆದಂಥ ಹೈದರಾಬಾದ್ನಲ್ಲಿದ್ದೀನಿ. ಹೈದರಾಬಾದಲ್ಲಿ ಎಲ್ಲಿಂದ ಅಂದರೆ ಕಾಚಿಗೂಡನಲ್ಲಿದ್ದೀನಿ. ಏನಕ್ಕಪ್ಪ ಕಾಚಿಗೂಡ ರೀಚ್ ಆಗಿದ್ದೇನೆ ಅಂದ್ಕೊಂಡಿದ್ದೀರಾ? ತುಂಬ ದಿನ ಆಯಿತು ಡೀಸೆಲ್ ಇಂಜಿನ್ ಜೊತೆ ಇರೋವಂಥ ಟ್ರೈನಲ್ಲಿ ಟ್ರಾವೆಲ್ ಮಾಡಿ. ಅದು ಡೀಸೆಲ್ ಆಲ್ಕೋ ಇರೋವಂಥ ಟ್ರೈನಲ್ಲಿ ಟ್ರಾವೆಲ್ ಮಾಡೋಂತೂ ಇನ್ನೂ ತುಂಬ ದಿನಗಳೇ ಆಗೋಗಿತ್ತು. ನಮ್ಮ ಬೆಂಗಳೂರು ಡಿವಿಷನಲ್ಲಂತೂ ಯಾವುದೂ ಆ ಥರ ಟ್ರೈನ್ಗಳಿಲ್ಲ ಆಲ್ಕೋ ಜೊತೆ ಹೋಗುವಂಥದ್ದು. ಸೊ ಅದಕ್ಕೋಸ್ಕರ ಕಾಚಿಗೂಡ ತನಕ ಬಂದೆ. ಈ ಕಾಚಿಗೂಡ ನರ್ಕೆರ ಇಂಟ್ರಿಸಿಟಿನಲ್ಲಿ ಟ್ರಾವೆಲ್ ಮಾಡೋಣ ಅಂತ ತುಂಬ ದಿನದಿಂದ ಚೆಕ್ ಮಾಡ್ತಾಯಿದ್ದೆ. ಆಲ್ಕೋ ಜೊತೆನೇ ಇತ್ತು. ಸೊ ಅದಕ್ಕೋಸ್ಕರ ಇವತ್ತು ಒಂದು ಸತಿ ಟ್ರಾವೆಲ್ ಮಾಡೇ ಬಿಡೋಣ ಅಂದ್ಬಿಟ್ಟು ಕಾಚಿಗೂಡ ತನಕ ಬಂದಿದ್ದೀನಿ. ಸೊ ಟ್ರೇಲರ್ ನೋಡ್ಕೊಂಬನ್ನಿ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಆಲ್ ಅದರ್ ಸ್ಟೇಷನು. ನಾನು ನಿಜಾಮಾಬಾದ್ಗೆ ಹೋಗಬೇಕು. ಸ್ಟೇಷನ್ ಕೋಡ್ ಬಂದು NZB. ನನ್ನ ರೂಟು ವಯಾ ಮಲ್ಕಾಜ್ಗಿರಿ. ನೆಕ್ಸ್ಟ್ ಚೇಂಜ್ ಜರ್ನಿ ಡೀಟೇಲ್ಸ್ ಇದೆಲ್ಲ ಸೇಮಾಗೇ ಇರುತ್ತೆ. ಸೂಪರ್ ಫಾಸ್ಟ್ಗೆ ಹೋಗ್ಬೇಕಂದ್ರೆ ಮಾತ್ರ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೇಮ್ ಹಂಗೆ ಇರಲಿ. ಇಲ್ಲಿಂದ UPI ಇಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡಿದ ತಕ್ಷಣ ಟಿಕೆಟ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಟೈಮ್ ಬಂದು 7:11 ಆಗಿದೆ. ಕ್ಲಿಯರೆನ್ಸ್ ಸಿಕ್ಕಿದೆ ಕಾಚಿಗೂಡದಿಂದ. 1 ನಿಮಿಷ ಲೇಟಾಗಿ ನಾವು ಕಾಚಿಗೂಡದಿಂದ ಹೊರಟಿದ್ದೀವಿ. ಕೇಳಿಸ್ತದೆ ಅಲ್ವಾ ಆಲ್ಕೋ ಚಗ್ಗಿಂಗು. ಮೈನ್ ಲೈನ್ ಜಾಯ್ನ್ ಆಗಲಿ, ಇನ್ನೂ ಸಖತ್ತಾಗಿ ಕೇಳಿಸುತ್ತೆ ನೋಡಿ. ಸೊ ಇನ್ನೂ ಟೇಲ್ ಎಂಡಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಫುಲ್ ಟ್ರೈನ್ ಮೈನ್ ಲೈನಲ್ಲಿದೆ ಅಂತ. ಅಲ್ಲಿವರೆಗೂ ಸ್ಪೀಡ್ ಲಿಮಿಟ್ ಇರುತ್ತೆ. ಆದಮೇಲಿಂದ ಆಕ್ಸಿಲರೇಷನ್ ಸ್ಟಾರ್ಟ್. ಅಲ್ಲಿಗೆ 5 ಕಿಲೋಮೀಟರ್ ಟ್ರಾವೆಲ್ ಮಾಡೋದ್ಮೇಲೆ ನಮ್ಮ ಫಸ್ಟ್ ಸ್ಕೆಡ್ಯೂಲ್ಡ್ ಹಾಲ್ಟ್ ಆಗ್ತಿ ಸೀತಾಫಲ್ ಮಂಡಿಗೆ ಬಂದಿದ್ದೀವಿ. ಆ್ಯಕ್ಚುಲ್ ಅರೈವಲ್ ಟೈಮ್ 7:19. ಇಲ್ಲಿಂದ ಡಿಪಾರ್ಟ್ ಆಗೋದು 7:20. ನಾವು 7:22ಗೆ ಬಂದಿದ್ದೀವಿ, ಅಂದರೆ 3 ನಿಮಿಷ ಲೇಟಾಗೆ ಬಂದಿದ್ದೀವಿ. ಪ್ಲ್ಯಾಟ್ಫಾರ್ಮ್ ಎಲ್ಲಿದೆಯಪ್ಪ, ಸ್ಟೇಷನ್ ಎಲ್ಲಿದೆಯಪ್ಪ ಅಂತ ಹೇಳ್ತಾ ಇದ್ದರೆ ಹಿಂದ್ಗಡೆ ಸ್ಟೇಷನ್ ಇದೆ. ನಾವು ಸ್ಟೇಷನ್ಗಿಂತ ಆಚೆ ಬಂದ್ಬಿಟ್ಟಿದ್ದೀವಿ.
ಸೈಡ್ ನೋಡ್ತಾ ಇದ್ದೀರಾ, ಆ ಲೈನ್ ಡೈವರ್ಟ್ ಆಗ್ತಾಯಿದೆ. ನಾವು ಬೈಪಾಸ್ ಲೈನ್ ಯೂಸ್ ಮಾಡ್ತಾಯಿದ್ದೀವಿ. ಆ ಕಡೆ ಹೋದರೆ ಸಿಕಿಂದ್ರಾಬಾದ್ ಸೈಡ್ ಹೋಗುತ್ತೆ. भुवनेश्वर सिकंदराबाद विशाखापट्टनम एक्सप्रेस. क्रॉसिंग विद विशाखापट्टनम महबूब नगर एक्सप्रेस. ಹಾಗೆ 8 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಮಲ್ಕಾಜ್ಗಿರಿ ಜಂಕ್ಷನ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಂದು MG. ಆ್ಯಕ್ಚುಲ್ ಅರೈವಲ್ ಟೈಮ್ ಬಂದು 7:29, ಡಿಪಾರ್ಚರ್ ಟೈಮ್ ಬಂದು 7:30. 1 ನಿಮಿಷ ಹಾಲ್ಟ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ನಾವು 5 ನಿಮಿಷ ಲೇಟಾಗಿ ಬಂದಿದ್ದೀವಿ. ಸೊ ಕಸನ ಒಂಚೂರು ಇಗ್ನೋರ್ ಮಾಡಿ, ಇಲ್ಲಿ ಕೆಂಪು ಕಲರ್ ಇಲ್ಲಿ ಕಲ್ಲು ಕಾಣಿಸ್ತಾ ಇದೆಯಲ್ಲ, TCAS ಅಂತ ಬರೆದಿರೋದು, ಟಿಕಾಸ್ ಅಂತ. ಹಾಗಂದರೆ ಟ್ರೈನ್ ಕೊಲ್ಯೂಷನ್ ಅವಾಯ್ಡೆನ್ಸ್ ಸಿಸ್ಟಮ್ ಅಂತ. ಕವಚ್ ಸಿಸ್ಟಮ್ ಇದೆಯಲ್ಲ, ಅಂದರೆ ಒಂದೇ ಟ್ರ್ಯಾಕಲ್ಲಿ 2 ಟ್ರೈನ್ ಏನಾರು ಇತ್ತು ಅಂತೆ ಲೋಕೋ ಪೈಲಟ್ಗೆ ಇಂಟಿಮೇಟ್ ಮಾಡುತ್ತೆ ಆ ಡಿವೈಸು. ಸೊ ಆ ಸಿಸ್ಟಮ್ ಎನೇಬಲ್ ಆಗಿದೆ ಅನ್ನೋದು ಸಿಂಬಲ್ ಇದು, ಟಿಕಾಸ್. ಕಾಚಿಗೂಡೆಯಿಂದ ಟೋಟಲಾಗಿ 18 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಬೋಲಾರಂ ರೀಚ್ ಆಗಿದೆ. ಸ್ಟೇಷನ್ ಕೋಡ್ ಬಂದು BOM. ಆ್ಯಕ್ಚುಲ್ ಅರೈವಲ್ ಟೈಮ್ 7:44 ಬೆಳಗ್ಗೆ. ಇಲ್ಲಿಂದ ಡಿಪಾರ್ಟ್ ಆಗೋದು 7:45. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಇಲ್ಲಿಗೆ 8:05ಗೆ ಬಂದಿದ್ದೀವಿ, ಅಂದರೆ 20 ನಿಮಿಷ ಲೇಟಾಗಿ ಬೋಲಾರಂಗೆ ಬಂದಿದ್ದೀವಿ. ಇಲ್ಲಿ
ರಾಷ್ಟ್ರಪತಿ ನಿಲಯಂ ಕೂಡ ಇಲ್ಲಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಸತಿ ಇಲ್ಲಿ ಬಂದು ವಿಸಿಟ್ ಮಾಡಿ ಇಲ್ಲಿ ಹೋಗಿದ್ದಾರೆ ಅಂತ ಇತಿಹಾಸ ಕೂಡ ಇದೆ. ಸೊ ಈ ವಿಡಿಯೋ ಸ್ವಲ್ಪ ಬೋರಿಂಗ್ ಅನ್ಸ್ಬೋದು, ಏನಕ್ಕಂದರೆ ಬರೀ ಇಂಜಿನ್ ಸೌಂಡ್ ತೋರಿಸ್ತಾ ಇದೆ ಅಂತ. ಏನಕ್ಕೆ ಅಷ್ಟು ಸ್ಟ್ರೆಸ್ ಮಾಡ್ತಾ ಇರೋದು ಎಸ್ಪೆಷಲಿ ಈ ಆಲ್ಕೋ ಇಂಜಿನ್ಸ್ ಅಂದರೆ ಇಂಡಿಯನ್ ರೈಲ್ವೆ ಬೋರ್ಡ್ ಕಡೆಯಿಂದ ಆರ್ಡರ್ಸ್ ಬಂದಿದೆ, ಎಷ್ಟಾಗುತ್ತೋ ಅಷ್ಟು ಈ ಲೋಕೋಮೋಟಿವ್ ಯೂಸೇಜ್ನ ಕಮ್ಮಿ ಮಾಡಿ ಅಂತ. ಇದ್ರ ಬದಲಾಗಿ EMD ಲೋಕೋಮೋಟಿವ್ಗಳನ್ನ ಡೀಸೆಲ್ ರೂಟ್ಸಲ್ಲಿ ರಿಪ್ಲೇಸ್ ಮಾಡಿ ಅಂತ. ಸೊ ಈ ಥರ ಆಲ್ಕೋ ಲೋಕೋಮೋಟಿವ್ಸ್ಗಳು ಮೇನ್ ಲೈನ್ ಅದು ಎಕ್ಸ್ಪ್ರೆಸ್ ಟ್ರೈನ್ಗಳನ್ನೆಲ್ಲ ಫುಲ್ ಮಾಡೋದು ಇವಾಗೆಲ್ಲ ಆಲ್ಮೋಸ್ಟ್ ರೇರ್ ಆಗೋಗಿದೆ. ಸೊ ಅದಕ್ಕೋಸ್ಕರನೇ ಡೆಡಿಕೇಟೆಡ್ ಆಗಿ ಬರೀ ಸೌಂಡಿನ ಕಂಪ್ಯಾರಿಸನ್ ಇರಲಿ ಅಂತ ಈ ವಿಡಿಯೋನ ತೊಗೊಂಡಿದ್ದೀನಿ. ಚೇಂಜ್ ಮಾಡೋಣ. ಈ ಟ್ರೈನ್ ಬಗ್ಗೆ ಹೇಳ್ಕೊಡ್ತೀನಿ, ಈ ಟ್ರೈನ್ನ ಕಂಪೋಸಿಷನ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ಕಾಚಿಗೂಡೆಯಿಂದ ನರ್ಕೆರೆವರೆಗೂ ಹೋಗುವಂಥ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಈ ಟ್ರೈನ್ ಟೋಟಲ್ ಆಗಿ 20 ಕೋಚ್ ಇರುವಂಥ ಟ್ರೈನ್. ಇದರಲ್ಲಿ 2 ಲಗೇಜ್ ಕಮ್ ಬ್ರೇಕ್ ವ್ಯಾನ್ಸ್ ಇದೆ, ಸ್ಟಾರ್ಟಿಂಗಲ್ಲಿ ಒಂದು ಮತ್ತು ಎಂಡಿಂಗಲ್ಲಿ ಒಂದು, ಮತ್ತು 4 ರಿಸರ್ವ್ಡ್ ನಾನ್ AC ಸಿಟ್ಟಿಂಗ್ ಕೋಚಸ್ ಇದೆ. ಒಂದು ಸಿಟ್ಟಿಂಗ್ AC ಚೇರ್ ಕಾರ್ ಕೋಚ್ ಕೂಡ ಇದೆ. ಇನ್ನು ಮಿಕ್ಕಿ ಕೋಚ್ ಕೂಡ ಅನ್ರಿಸರ್ವ್ಡ್ ಕೋಚಸ್ಗಳು ಈ ಇಂಟರ್ಸಿಟಿ ಎಕ್ಸ್ಪ್ರೆಸ್ನಲ್ಲಿ ಸಿಗುತ್ತೆ. ಟೋಟಲಾಗಿ 32 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂತಹ ಮಡ್ಚಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ 8:04ಕ್ಕೆ ಬೆಳಗ್ಗೆ ಇಲ್ಲಿಗೆ ಬರುತ್ತೆ, 8:05ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ 13 ನಿಮಿಷ ಲೇಟಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಸಿಗ್ನಲ್ ಪ್ರೊಸೀಡ್ ಆಯಿತು, ಬನ್ನಿ ಹೊರಡೋಣ ಮಡ್ಚಲ್ಲಿಂದ. ಮುಂಚೆ ಲೋಕೋಮೋಟಿವ್ ನಮ್ಮ ಶೆಡ್ಗಾಗಿತ್ತು, ಟ್ರಾನ್ಸ್ಫರ್ ಮಾಡಿ ಗುತ್ತಿ ಕೊಟ್ಟಿದ್ದಾರೆ. ಯಾವ ಥರ ಜಾಗದಲ್ಲಿ ನಿಲ್ಸಿದ್ದಾರೆ ಅಂತ. ಅಲ್ಲೂ ಪ್ಲ್ಯಾಟ್ಫಾರ್ಮ್ ಇಲ್ಲ, ಈ ಕಡೆನೂ ಪ್ಲ್ಯಾಟ್ಫಾರ್ಮ್ ಇಲ್ಲ, ಮಧ್ಯದಲ್ಲಿ ನಿಲ್ಸಿದ್ದಾರೆ ನಾವು. ಅದು ಮೇನ್ ಲೈನ್ ಕೊಟ್ಟಿರೋದು ಇಲ್ಲಿ ನೋಡಿ. ಪ್ಲ್ಯಾಟ್ಫಾರ್ಮ್ ಇರೋದು ಈ ಸೈಡು, ಆ ಸೈಡ್ ಕೂಡ ಏನು ಪ್ಲ್ಯಾಟ್ಫಾರ್ಮ್ ಇಲ್ಲ. ಸ್ಟೇಷನ್ ಬಂದು ವಾದಿಯಾರಾಮ್.
ಟೋಟಲಾಗಿ 87 ಕಿಲೋಮೀಟರ್ಸ್ ಕಾಚಿಗೂಡೆಯಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂತಹ ಅನಕಪೇಟೆಗೆ ಬಂದಿದ್ದೀವಿ. ಆ್ಯಕ್ಚುಲ್ ಅರೈವಲ್ ಟೈಮ್ ಒಂದು 8:54ಕ್ಕೆ ಬೆಳಗ್ಗೆ ಇಲ್ಲಿಗೆ ಬರುತ್ತೆ. 8:55ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟ್ ಇಲ್ಲಿ ಕೊಟ್ಟಿದ್ದಾರೆ. ನಾವು 14 ನಿಮಿಷ ಲೇಟಾಗಿ ಬಂದಿದ್ದೀವಿ. ಟ್ರೈನಲ್ಲೇ ಸಮೋಸ ಮಾರೋರು ಬಂದಿದ್ದರು. 20 ರೂಪಾಯಿ ಪರ್. ಸೊ 20 ರೂಪಾಯಿಗೆ ಹೇಳಬೇಕಂದ್ರೆ ಟೇಸ್ಟ್ ಅಂತೂ ವರ್ತ್ ಇಟ್ ಆಗುತ್ತೆ. ಸೀರಿಯಸ್ಸಾಗಿ ನೆಕ್ಸ್ಟ್ ಟೈಮ್ ಏನಾದ್ರು ನೀವು ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಮಿರ್ಜಾಪಲ್ಲಿನಲ್ಲಿ ಬಂದು ಹತ್ಕೊತಾರೆ, ತೊಗೊಳ್ಳೋದನ್ನು ಮರಿಬೇಡಿ. ಟೋಟಲಾಗಿ 113 ಕಿಲೋಮೀಟರ್ ಕಾಚಿಗೂಡೆಯಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಕಮಾರೆಡ್ಡಿಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು KMC. ಆ್ಯಕ್ಚುಲ್ ಅರೈವಲ್ ಟೈಮ್ ಇಲ್ಲಿ 9:28ಕ್ಕೆ ಬರುತ್ತೆ ಟ್ರೈನು. 9:30ಕ್ಕೆ ಇಲ್ಲಿಂದ ಹೊರಡುತ್ತೆ. ಇಲ್ಲಿ ಮಾತ್ರ 2 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. ನಾವು ಇಲ್ಲಿಗೆ 3 ನಿಮಿಷ ಅಂದರೆ 9:31ಕ್ಕೆ ಬಂದಿದ್ದೀವಿ. ಈ ಟ್ರೈನ್ ಬೆಳಗ್ಗೆ 7:10ಕ್ಕೆ ಕಾಚಿಗೂಡೆಯಿಂದ ಹೊರಡುತ್ತೆ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಟ್ರೈನ್ ಒಳಗಡೆ ತಿನ್ಕೊಂಡು ಬಿಡು ಅಂತ. ಕಮ್ಮಾರೆಡ್ಡಿವರೆಗೂ ನಾನು ಯಾವ್ಯಾವ ಸ್ಟೇಷನಲ್ಲಿ ನೋಡಿದ್ನೋ ಯಾವುದೇ ರೀತಿಯ ಬ್ರೇಕ್ಫಾಸ್ಟ್ ಐಟಮ್ಸ್ಗಳು ಇರಲಿಲ್ಲ. ಅದ್ರ ಬದಲಾಗೆ ನಿಮಗೆ ಬೇರೆ ಐಟಮ್ಸ್ಗಳು ಸಿಗುತ್ತೆ. ಅಂದರೆ ಚೇಪೆಕಾಯಿ ಆಗಿರ್ಬೋದು, ಐಟಮ್ಸ್ ಮಾತ್ರ ಸಿಗುತ್ತೆ. ಅದು ಬಿಟ್ಟು ಬ್ರೇಕ್ಫಾಸ್ಟ್ ಐಟಮ್ಸ್ ನಿಮಗೆ ಸಿಗಲ್ಲ ಇದೆ.
ನೋಡಿ ಇಲ್ಲಿ ನಾವು ರಾಯಲ್ ಸೀಮನ್ ಓವರ್ಟೇಕ್ ಮಾಡ್ತೀವಿ ಅಂತಂದರೆ ನಾವು ಲೂಪಿಗೆ ಬರೋ ಅಷ್ಟರಲ್ಲಿ ಅವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಟೋಟಲಾಗಿ 166 ಕಿಲೋಮೀಟರ್ಸ್ ಕಾಚಿಗೂಡಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ನಿಜಾಮಾಬಾದ್ಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು NZB. ಆ್ಯಕ್ಚುಲ್ ಅರೈವಲ್ ಟೈಮ್ 10:28, ಹೊರಡೋ ಟೈಮ್ 10:30. 2 ನಿಮಿಷ ಮಾತ್ರ ಇಲ್ಲಿ ಹಾಲ್ಟ್ ಕೊಟ್ಟಿದ್ದಾರೆ. ನಾವು ಇಲ್ಲಿಗೆ 8 ನಿಮಿಷ ಲೇಟಾಗೆ ಬಂದಿದ್ದೀವಿ.